ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ, 50ನೇ ವರ್ಷದ ಬರ್ತ್ಡೇ ಅಂತಂದಾಗ ಅವರ ಅಭಿಮಾನಿಗಳಿಗೆ ಒಂದು ವಿಶೇಷವಾದಂಥ ಒಂದು ಸೆಲೆಬ್ರೇಷನ್ನ ಮಾಡೋದಕ್ಕೆ ಮಾಡೇ ಮಾಡ್ತಾರೆ ಖಂಡಿತವಾಗೂ. ಆದರೆ ಅಪ್ಪು ಅವರು ಇವತ್ತು ಇದ್ದಿದ್ರೆ 50ನೇ ವರ್ಷದ ಬರ್ತ್ಡೇ ಅದ್ದೂರಿಯಾಗಿ ಆಗ್ತಾ ಇತ್ತು. ಆದರೆ ಅಪ್ಪು ಅವ್ರನ್ನ ಕಳೆದುಕೊಂಡಿದ್ದೀವಿ. ಅಪ್ಪು ಅವ್ರನ್ನ ನೋಡೋದಕ್ಕೆ ಅಥವಾ ಅವರಿಗೆ ಒಂದು ವಿಷಯವನ್ನು ಮಾಡೋದಕ್ಕೆ, ಅವರಿಗೆ ಶುಭಾಶಯ ಹೇಳೋದಕ್ಕೆ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಅಪ್ಪು ಅವರ ಕಂಠೀರವ ಸ್ಟುಡಿಯೋಲಿರುವಂಥ ಅಪ್ಪು ಅವರ ಸಮಾಧಿಗೆ ಬರ್ತಾ ಇದ್ದಾರೆ. ಜೊತೆಗೆ ಅವ್ರ ಹೆಸರಲ್ಲಿ ರಕ್ತದಾನ ಶಿಬಿರ ಮತ್ತು ಅನ್ನದಾನ ಸಂತರ್ಪಣೆ ಹಾಗೆ ನೇತ್ರದಾನ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ. ಕಂಠೀರವ ಸ್ಟುಡಿಯೋದ ಮುಂಭಾಗದಲ್ಲಿ ನಾನಿದ್ದೇನೆ. ಇಲ್ಲಿ ಯಾವ ಥರದ ಸ್ಟಾಲನ್ನು ಹಾಕಿದರೆ ನೀವು ನೋಡ್ಬೋದು. ಬರುವಂಥ ಅಪ್ಪು ಅಭಿಮಾನಿಗಳು ಯಾರಿದ್ದಾರೆ ಎಲ್ಲರಲ್ಲೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಇಲ್ಲ ಆಗ್ತದೆ. ಪುನೀತ್ ಅವರು ಹೇಳಿದರು ನೇತ್ರದಾನ ಮತ್ತು ರಕ್ತದಾನ ಮಹತ್ವದಂತೂ ತುಂಬ ಎಲ್ಲರೂ ಕೂಡ ಇದನ್ನು ಮಾಡಿ ಅನ್ನೋಂಥ ಒಂದು ಸಂದೇಶವನ್ನು ಸಾರಂಥವರು ಡಾಕ್ಟರ್ ರಾಜ್ಕುಮಾರ್ ಇಡೀ ಕುಟುಂಬದವರು. ಹಾಗಾಗಿ ಪುನೀತ್ ಅವರು ಕೂಡ ಇದನ್ನು ಫಾಲೋ ಮಾಡಿಕೊಂಡು ಬಂದಂಥವ್ರು. ಹಾಗಾಗಿ ಅದನ್ನು ಕೂಡ ಅವರ ಅಭಿಮಾನಿಗಳು ಕೂಡ ತುಂಬ ನೀಟಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಜನ ರಕ್ತದಾನವನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ನೋಡ್ಬೋದು. ಇವತ್ತು ಹೆಚ್ಚು ಕಡಿಮೆ ಒಂದು 50-60 ಸಾವಿರ ಜನ ಅಭಿಮಾನಿಗಳು ಪುನೀತ್ ಅವರ ಸಮಾಧಿಗೆ ಭೇಟಿ ಕೊಡೋ ನಿರೀಕ್ಷೆ ಇದೆ. ಹಾಗಾಗಿ ಇಲ್ಲಿನ ಲಯನ್ಸ್ ರಕ್ತನಿಧಿ ಕಡೆಯಿಂದ ಅವರ ಅಭಿಮಾನಿಗಳ ಕಡೆಯಿಂದ ರಕ್ತದಾನವನ್ನು ಮಾಡಿಸಿಕೊಳ್ಳುವಂಥ ಕೆಲಸ ಕೂಡ ನಡೀತಾ ಇರುವಂಥದ್ದು. ಇಲ್ಲೊಬ್ಬರು ಮೇಡಮ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ರಕ್ತದಾನ ಶಿಬಿರ ನೋಡ್ತಾ ಇದ್ದೀವಿ, ಬೆಳಿಗ್ಗೆ 7 ಗಂಟೆಯಿಂದ ಫುಲ್ ರಶ್ ಆಗಿದೆ ಇಲ್ಲಿ ವಾತಾವರಣ. ಹೇಗಾಗ್ತಿದೆ ಮೇಡಮ್? ಪುನೀತ್ ಅವ್ರ ಹೆಸರಲ್ಲಿ ನಡೀತಾರಂಥ ಒಂದು ರಕ್ತದಾನ ಶಿಬಿರ ಇದು. ಸೊ ನಮಗೂ ಅಪ್ಪು ಅಂದರೆ ಭಾಳ ಇಷ್ಟ ಸರ್. ಎಲ್ಲ ಬ್ಲಡ್ ಬ್ಯಾಂಕ್ ಅವ್ರು ಬಂದಿದ್ದಾರೆ, ಬೆಂಗಳೂರು ಎಲ್ಲ ಬ್ಲಡ್ ಬ್ಯಾಂಕ್ ಅವ್ರು ಬಂದಿದ್ದಾರೆ, ಎಲ್ಲ ಜನ ಡೊನೇಟ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ಈ ಬ್ಲಡ್ನೆಲ್ಲ ಸದುಪಯೋಗ ಪಡಿಸ್ಕೋತೀವಿ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕೊಡ್ತೀವಿ. ರಕ್ತದಾನ ಶ್ರೇಷ್ಠ ದಾನ. ಎಲ್ಲರೂ ಸೊ ಯಾವುದೇ ಒಂದು ಆರ್ಗನ್ಸ್ ಅಂತೂ ಡೊನೇಟ್ ಮಾಡಲ್ಲ, ಬ್ಲಡ್ ಅಂತೂ ಡೊನೇಟ್ ಮಾಡಿ ಅವ್ರ ಹೆಸರಲ್ಲಿ. ಇವಾಗ ಅಪ್ಪು ಕೂಡ ಕಣ್ಣನ್ನ ಡೊನೇಟ್ ಮಾಡಿದ್ರು. ಅದನ್ನು ಎಲ್ಲರೂ ಅವ್ರ ಲೈಫಲ್ಲಿ ಅಳವಡಿಸ್ಕೋಬೇಕು ಅಂತ ಕೇಳ್ತೀನಿ ಸರ್. ನೋಡಿ, ಇಲ್ಲೊಬ್ರು ಬಂದು ಎಲ್ಲಿ ಕೊಡ್ಬೇಕು ಬ್ಲಡ್ ಅಂತ ಬಂದು ಕೇಳುವಂಥ ದೃಶ್ಯಾವಳಿಗಳು ಕೂಡ ನಾವು ನೋಡ್ಬೋದು. ಸರ್, ಹೆಂಗೆ ಹೇಳ್ತೀರಿ? ಒಂದು ಸ್ವಲ್ಪ ಬ್ಲಡ್ ಕೊಡಕ್ಕೆ ಬಂದಿದ್ದೀರಿ, ನೀವೇನು ಹೇಳ್ತೀರಿ ಸಂದರ್ಭದಲ್ಲಿ? ಅಪ್ಪು 50 ವರ್ಷ ಬರ್ತಡೆ. ನಮ್ಗೆ ಖುಷಿ ಆಯ್ತು ಸರ್, ಖುಷಿ ಆಗ್ತಿದೆ ನಮಗೆಲ್ಲ. ಅವ್ರ ಥರ ಯಾರು ನಡ್ಕೊಳಕ್ಕಾಗಲ್ಲ, ಸೂಪರ್ ಆಗಿರೋ ಅವರು. ಅದಕ್ಕೆ ನಾವು ಬಂದಿದ್ದೀವಿ ಕೊಡೋಕೆ ಸರ್. ಇದೇ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ, ಇದೇ ಸಮಾಧಿ ನಮ್ಮ ಮನೆ ಅದೇ ಪಕ್ಕದಲ್ಲೇ. ಅದಕ್ಕೆ ನಾವು ಬಂದಿದ್ದೀವಿ ಕೊಡೋಕ್ಕೆ. ಅವ್ರು ಇಷ್ಟಪಡ್ಬೋದು ಕೊಡಕ್ಕೆ ಬಂದಿದ್ದೀವಿ ಸರ್. ಈ ರೀತಿಯಾಗಿ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಪುನೀತ್ ಅವರ ಎಲ್ಲ ಅಭಿಮಾನಿಗಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದವರು, ರಕ್ತದಾನ ನೇತ್ರದಾನ ಎಲ್ಲವನ್ನೂ ಕೂಡ ಮಾಡಿ ಅನ್ನೋ ಒಂದು ಸಂದೇಶನ ಸರ್ ಅಂತ ಬಂದವರು. ಇಲ್ಲೊಬ್ಬರು ಮೇಡಮ್ ಇದ್ರೆ ಮಾತಾಡ್ತೀನಿ ಮುಖ್ಯವಾಗಿ, ಯಾಕಂದರೆ ಈಗ ತಾನೇ ಅವರು ಬ್ಲಡ್ ಡೊನೇಟ್ ಮಾಡಿದ್ರು. ನಾನು ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಅವ್ರಿಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಮೇಡಮ್, ನೀವು ನೋಡ್ತಾ ಖುಷಿ ಆಗುತ್ತೆ. ಪುನೀತ್ ಅವರು ಹೇಳ್ತಾ ಇದ್ರು ರಕ್ತದಾನ ಅಥವಾ ನೇತ್ರದಾನ ಎಲ್ಲೂ ಕೂಡ ಮಹತ್ವದಂಥದ್ದು ಎಲ್ಲೂ ಕೂಡ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇವತ್ತು ನೀವು ಕೂಡ ರಕ್ತದಾನವನ್ನು ಮಾಡಿದಿರಿ. ಒಂದು ಸಂದರ್ಭದಲ್ಲಿ ಪುನೀತರ 50 ವರ್ಷದ ಬರ್ತಡೇ ಕೂಡ ನಡೀತಾ ಇದೆ. ಏನು ಹೇಳ್ತೀರಿ? ಹೇಗೆ ನೆನೆಸ್ಕೋತೀರಿ ಅಪ್ಪು ಅವ್ರನ್ನ? ಸರ್, ಇಡೀ ಪ್ರಪಂಚದಲ್ಲಿ ಒಬ್ಬೇ ವ್ಯಕ್ತಿನ ತುಂಬ ಜನ ಪ್ರೀತಿಸೋದು ಅಂದರೆ ಅದು ಬಹುಶಃ ಅಪ್ಪು ಮಾತ್ರ ಸರ್. ಯಾರೂ ಇಲ್ಲ. ಈಗ ಕೆಲವು ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಬಟ್ ವಿತೌಟ್ ಏಜ್ ಲಿಮಿಟು, ವಿತೌಟ್ ಭಾಷೆ, ದೇಶ ಎಲ್ಲನೂ ಮೀರಿ ತುಂಬ ಜನ ಒಬ್ಬ ವ್ಯಕ್ತಿನ ಪ್ರೀತಿಸೋದು ಅದು ಅಪ್ಪು ಮಾತ್ರನೇ ಅದು. ಆ ವಿಚಾರದಲ್ಲಿ ನಾನು ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ ಸರ್. ಅವರು ನಮಗೆ ಒಂಥರ ಸೋಲ್ಗೆ ಟಚ್ ಆಗ್ತಾರೆ ಡೈರೆಕ್ಟಾಗಿ ಅಂತ ಅನಿಸುತ್ತೆ. ಅದಕ್ಕೆ ಯಾರು ಅಪ್ಪನ 0 ಹೇಟರ್ಸ್ ಇರೋದು ಅಪ್ಪಗೆ ಮಾತ್ರ ಅಲ್ವಾ? ಆ ಥರ ಡಿವೈನ್ ಪರ್ಸನಾಲಿಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಇವತ್ತು 50ನೇ ವರ್ಷದ ಬರ್ತಡೇ ಅಪ್ಪು ಅವ್ರು ಇದ್ದಿದ್ರೆ ಅದ್ದೂರಿತನ ಬೇರೆತನ ಇರ್ತಿತ್ತು ಅನಿಸುತ್ತೆ. ಬಟ್ ಇವತ್ತೇನು ಕಡಿಮೆ ಆಗಿಲ್ಲ, ಎಲ್ಲ ಜನಗಳು ಬರ್ತಾರೆ. ಬೆಳಗಿಂದ ಕ್ರೌಡ್ ನೋಡ್ತಾ ಇದ್ದೀವಿ. ಈ ಒಂದು ಬರ್ತಡೇ ಬಗ್ಗೆ ಏನು ಹೇಳ್ತೀರಿ ಪುನೀತ್ ಅವ್ರ ಹುಟ್ಟುಹಬ್ಬದ ಬಗ್ಗೆ? ಈ ದಿನ ಬರ್ತಡೇ ಬರೀ ಸಂತೋಷ ಮಾತ್ರ ಇಲ್ಲ, ತುಂಬ ನೋವು ಕೂಡ ಇದೆ. ಇನ್ನೊಂದು ಮುಖ ನೋವು ಕೂಡ ಇದೆ. ಸಂತೋಷದ ಜೊತೆಗೆ ನಮಗೆ ಮರೆಯಲಾಗದೇ ಇರೋ ನೋವು ಕೂಡ ಇದೆ. ಕರ್ನಾಟಕ ಅಂದರೆ ಹೊರಗಡೆ ಅವ್ರಿಗೆ ಅರ್ಥ ಆಗೋದು ಮೊದಲೆಲ್ಲ ಈಗ ಮೈಸೂರು ಮಹಾರಾಜರು ಅವ್ರು ಯಾರಾದರೂ ಗೊತ್ತಾಗ್ತಿದ್ರೇನೋ ಕರ್ನಾಟಕನ ಐಡೆಂಟಿಫೈ ಮಾಡಬೇಕು ಅಂದರೆ. ಬಟ್ ಈಗ ರಾಜ್ಕುಮಾರ್ ಫ್ಯಾಮಿಲಿಯಿಂದನೇ ಕರ್ನಾಟಕ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿ ಅಪ್ಪುನೇ ಬೇರೆಯವ್ರಿಗೆ ಕೂಡ ನೆನಪಾಗ್ತಾರೆ. ನಾವು ಲಾಸ್ಟ್ ವೀಕು ಹೊಸಪೇಟೆಗೆ ಹೋಗಿದ್ವಿ. ಅಲ್ಲಿ ಫಾರಿನರ್ಸ್ ಎಲ್ಲ ಬಂದಿದ್ದರು. ಅಲ್ಲಿ ಒಂದು ಹೋಟೆಲಲ್ಲಿ ಅಪ್ಪು ಹೆಸರು ಇತ್ತು. ಆಮೇಲೆ ನಾವು ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅಪ್ಪು ಬಗ್ಗೆ ಕೇಳಿದ್ರು, ಯಾರು ಇವರು ಆ್ಯಕ್ಟರ್ಸಾ ಅಂತ. ಅವ್ರ ವೈಫು. ಇನ್ನೊಬ್ಬರು ಫಾರಿನರ್ ಬಂದರು, ಡಚ್ ಅವರು. ಹೌದು, ಅವ್ರ ಬಗ್ಗೆ ನಾನು ತುಂಬ ಓದಿದ್ದೀನಿ. ಅವ್ರ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮಗೆ. ರಕ್ತದಾನ ಮಾಡಿದ್ದೀರಿ, ಎಷ್ಟು ಖುಷಿ ಇದೆ. ಮತ್ತು ಏನು ಅಂದ್ಕೊಂಡು ಮನಸ್ಸಲ್ಲಿ ರಕ್ತದಾನ ಮಾಡ್ತಾ ಇದ್ದೀರಿ? ಹೇಗೆ? ಯಾಕಂದರೆ ಪುನೀತ್ ಅವರು ನೇತ್ರದಾನದ ಬಗ್ಗೆ ರಕ್ತದಾನ ಬಗ್ಗೆ ತುಂಬ ಜಾಗೃತಿ ಮೂಡಿಸಿದ್ರು. ಯಾವಾಗಲೂ ಕೂಡ ಅವರು ನೇತ್ರದಾನ ಕೂಡ ಮಾಡಿದ್ದಾರೆ. ಹಾಗಾಗಿ ಸರ್, ಎಷ್ಟೋ ಜನ ಯಾರ್ದೋ ನಮ್ಮಿಂದ ಒಂದು ಜೀವ ಉಳಿಯುತ್ತೆ, ಯಾರಿಗೋ ಒಂದು ದೃಷ್ಟಿ ಬರುತ್ತೆ ಅಂದರೆ ಅದಕ್ಕಿಂತ ಏನು ಬೇಕು? ಅಪ್ಪು ಹಾಕ್ಕೊಟ್ಟಿರೋ ಈ ಮಾರ್ಗದಲ್ಲಿ ನಡೆಯೋದೇ ಒಂದು ಸಾರ್ಥಕವಾದ ಭಾವನೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್.
ಈ ರೀತಿಯಾಗಿ ಅಭಿಮಾನಿಗಳು ಪುನೀತ್ ಅವ್ರನ್ನ ನೆನೆಸ್ಕೊಳ್ಳೋದು ಅಥವಾ ಅವ್ರನ್ನ ಆರಾಧಿಸೋದು, ಅವ್ರನ್ನ ಪ್ರೀತಿಸುವಂಥ ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಈ ಭಾಗದಲ್ಲಿ ಕೂಡ ತೋರಿಸ್ತೀನಿ. ಅವರಿಗೋಸ್ಕರ ಕೇಕ್ ಎಲ್ಲವೂ ಕೂಡ ರೆಡಿಯಾಗಿದೆ. ಪುನೀತ್ ಅವರ ಅಭಿಮಾನಿಗಳು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಸಾಕಷ್ಟು ಜನ ವಾಲಂಟಿಯರ್ಸ್ ಬಂದ್ಬಿಟ್ಟು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಬರ್ತ್ಡೇಗೋಸ್ಕರ ವಿಶೇಷವಂತ ಒಂದು ಕೇಕನ್ನು ಸಿದ್ಧಪಡಿಸ್ಕೊಂಡಿರುವಂಥದ್ದು. ಜೊತೆಗೆ ಅಪ್ಪು ಅವರ ಫೋಟೋಗಳು ಹಾಗೆ ಅವರ ಒಂದು ಹೋಲ್ಡಿಸ್ಗಳು ಅಥವಾ ಅವರ ಒಂದು ಟಿ ಶರ್ಟ್ಸ್ಗಳು ಎಲ್ಲವೂ ಕೂಡ ಸೇಲ್ ಮಾಡುವಂಥ ಕೆಲಸ ಇಲ್ಲಿ ನಡೀತದೆ. ಪುನೀತ್ ಅವರ ಜಯಂತಿ ಅಥವಾ ಪುನೀತ್ ಅವರ ಬರ್ತ್ಡೇ ಅಂತ ಬಂದಾಗ ಫ್ಯಾನ್ಸ್ಗಳು ಸೆಲೆಬ್ರೇಷನ್ ಮಾಡೋದನ್ನು ನಾವು ನೋಡ್ಬೋದು. ಯಾವ ರೀತಿ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬರ್ತಾರೆ. ಹಾಗೆ ಅನ್ನಸಂತರ್ಪಣೆ ಕಾರ್ಯಗಳು ನಡೀತದೆ. ಇಲ್ಲೊಂದು ಅಪ್ಪು ಅವರ ಅಭಿಮಾನಿ ಒಬ್ಬರಿದ್ದಾರೆ, ಅನ್ನಸಂತರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಯಾರು ಮಾತಾಡ್ತೀರಿ ನಿಮ್ಮಲ್ಲಿ? ಸರ್, ಹೇಗೆ ಮಾಡ್ಕೊಂಡಿದ್ದು ಪ್ರಿಪ್ರೇಷನ್? ಇವತ್ತು 50 ವರ್ಷದ ಬರ್ತ್ಡೇ, ಪ್ರತಿ ವರ್ಷ ಕೂಡ ಇರುತ್ತೆ ಈ ಥರದಲ್ಲಿ ವ್ಯವಸ್ಥೆ, ಬಟ್ ಈ ವರ್ಷ ಒಂದು ಏನು ವಿಶೇಷವಾಗಿ ಮಾಡ್ಕೊಂಡಿದ್ದೀರಿ? ನಾವು ಪ್ರತಿ ವರ್ಷವೂ ಈಗ ಬೀದಿ ವ್ಯಾಪಾರಿಗಳ ಸಂಘದಿಂದ ನಾವು ಇಲ್ಲಿ ಪ್ರತಿ ವರ್ಷ ಅನ್ನದಾನ, ಕೇಕ್ ಈ ಥರ ಕಟ್ ಮಾಡೋದು ಎಲ್ಲ ಕೂಡ ಅವ್ರ ಬರ್ತ್ಡೇಗೂ ಮಾಡ್ತೀವಿ. ಅಮರನಾಥದ ದಿನವೂ ಅದು ಎರಡನ್ನೂ ಕೂಡ ನಾವು ಇಟ್ಕೊಂಡಿರ್ತೀವಿ ಪ್ರತಿ ವರ್ಷ. ನಮ್ಮ ಅಧ್ಯಕ್ಷರಾದ ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲ ಕಮಿಟಿ ಸದಸ್ಯರುಗಳೆಲ್ಲ ಸೇರಿಬಿಟ್ಟು ಅನ್ನದಾನವನ್ನು ಇಲ್ಲಿ ಮಾಡ್ತೀವಿ. ಎಷ್ಟು ಜನಿಗೆ ಮಾಡ್ತೀರಿ ಸರ್? ಹೇಗೆ ಯಾವ್ದಾರ ಪ್ಲಾನ್ ಮಾಡ್ಕೊಳ್ತೀರಿ? ನಾವು ಇಲ್ಲಿ ಸುಮಾರು 2,000 ಜನಗಳಿಗೆ 2,000 ರಿಂದ 3,000 ಜನಕ್ಕೆ ನಾವು ಪ್ರತಿ ವರ್ಷವೂ ಕೂಡ ಅನ್ನದಾನವನ್ನು ಮಾಡ್ತೀವಿ. ಸೊ ಈ ರೀತಿಯಾಗಿ ಅವರವರ ಅಪ್ಪು ಹೆಸರಲ್ಲಿ ಅವರೊಂದು ಒಳ್ಳೆಯ ಕೆಲಸಗಳನ್ನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅಪ್ಪು ಅಭಿಮಾನಿಗಳು ನಿರತರಾಗಂತು. ಕ್ಯಾಂಪರ್ಸನ್ ಸತ್ಯ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.